ಅದು ಪಟ್ಟಣದ ಪ್ರಮುಖ ರಸ್ತೆ ಯಾವುದು ಗುಂಡಿ ಯಾವುದು ಅನ್ನೋದು ತಿಳಿಯದಾದಂತ ಪರಿಸ್ಥಿತಿ ಇದೆ. ಈ ಕುರಿತು ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದ ಮೂಲಕ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಮುಂದಾಗಿದ್ದಾರೆ. ಇದು ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಚಿಕ್ಕೋಡಿ ಪಟ್ಟಣದಲ್ಲಿ ರಸ್ತೆ ಗುಂಡಿಗಳಿಗೆ ಮುಕ್ತಿ. ಇದು ನಮ್ಮೂರಲ್ಲಿ ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಬೆಳಗಾವಿ ವಿಜಯಪುರ ರಸ್ತೆಯ ದೃಶ್ಯ. ಹಲವು ದಿನಗಳಿಂದ ರಸ್ತೆಯಲ್ಲಿ ಎಲ್ಲಂದರಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಿಂದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡ್ತಾ ಇದ್ರು. ರಸ್ತೆ ಯಾವುದು ಗುಂಡಿ ಯಾವುದು ತಿಳಿಯದೆ ಬಿದ್ದು ಮನೆಗೆ ಹೋಗ್ತಾ ಇದ್ರು. ಆದ್ರೆ ಅಧಿಕಾರಿಗಳು ಮಾತ್ರ ಇತ್ತ ತಲೆ ಹಾಕದೆ ಸೈಲೆಂಟ್ ಆಗಿದ್ರು. ಚಿಕ್ಕೋಡಿ ಪಟ್ಟಣದಲ್ಲಿ ರಸ್ತೆಗಳೇ ಸರಿಯಾಗಿಲ್ಲ. ಗುಂಡಿ ಮುಕ್ತ ರಸ್ತೆಯನ್ನ ಕೊಡಿ, ರಸ್ತೆ ಭಾಗ್ಯವನ್ನ ಕಲ್ಪಿಸ್ಕೊಡಿ. ಏನೈತಿ ಮತ್ತೆ ನೈಟ್ ಆಗ ಸರ್ ಲೈಟು ಇಲ್ಲ ಏನೂ ಇಲ್ಲ. ಇಲ್ಲಿ ಗಾಲಿನೇ ಇಳಿತಾ ಇದೆ ನೀರೊಳಗಡೆ. ನಾನು ಕಣ್ಣಾರೆ ನೋಡಿದ್ದೇನೆ ಸರ್, 3-4 ಜನ ಬಿದ್ದಿದ್ದಾರೆ. ಈ ಕುರಿತು ಜುಲೈ 30ರಂದು ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವಿಸ್ತೃತ ವರದಿ ಪ್ರಸಾರವಾಗಿತ್ತು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಹೆದ್ದಾರಿ ಪ್ರಾಧಿಕಾರ ಸದ್ಯ ಗುಂಡಿಗಳನ್ನು ಮುಚ್ಚೋ ಕಾರ್ಯಕ್ಕೆ ಮುಂದಾಗಿದೆ. ಮಳೆ ಆಗ್ತಾ ಇರೋದ್ರಿಂದ ತಾತ್ಕಾಲಿಕವಾಗಿ ಕಲ್ಲು ಮಣ್ಣುಗಳನ್ನು ಬಳಸಿ ಗುಂಡಿ ಮುಚ್ಚಲಾಗ್ತಿದೆ. ಮಳೆ ನಿಂತ ಬಳಿಕ ಡಾಂಬರ್ ಹಾಗೂ ಸಿಮೆಂಟ್ ಮೂಲಕ ಗುಂಡಿಗಳನ್ನು ಮುಚ್ಚೋ ಭರವಸೆ ಕೊಟ್ಟಿದ್ದಾರೆ. NHA ಸಂಬಂಧಪಟ್ಟಿದ್ದು ಮತ್ತು ಜನರಿಗೆ ಅಡ್ಡಾಡಕ್ಕೆ ಅಲ್ಲಿ ತೊಂದರೆನೂ ಆಗಿತ್ತು. ಯಾಕೆ ಪಾಟ್ ಹೋಲ್ಗಳು ಸಾಕಷ್ಟು ಬಿದ್ದಿದ್ದವು. ಇದರ ಬಗ್ಗೆ ನಿನ್ನೆ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ NHA ಮತ್ತು AW ಅವ್ರ ಕರಿಸ್ಪೇಷಿಂದ ಮಾತಾಡಿ ಅವ್ರಿಗೆ ಏನೈತಿ ಆ ಪಾಟ್ ಹೋಲ್ ಹಾಕೋ ಬಗ್ಗೆ ನಾವು ನಿರ್ದೇಶನವನ್ನು ನೀಡಿದ್ದೀವಿ. ಆ ಪ್ರಕಾರ ಇವತ್ತಿನ ದಿವಸ ಏನಿದೆ ಮಳೆ ಇರುವುದರಿಂದ ಅವರು ಆ ಪಾಟ್ ಹೋಲ್ಗಳಿಗೆ ಮೊರಮನ್ನು ಹಾಕ್ತಾಯಿದ್ದಾರೆ. ಮೊರಮ್ ಅದು ಆಯ್ತಂತಂದರೆ ಮಳೆ ನಿಂತ ಮೇಲೆ ಅದಕ್ಕೆ ಕಾಂಕ್ರೀಟ್ ಪಾಟ್ ಹೋಲ್ಗಳನ್ನು ಮುಚ್ಚುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಇನ್ನು ನ್ಯೂಸ್ 18 ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ. ಚಿಕ್ಕೋಡಿ ಸಿಟಿಯಾಗಿನ ತೆಗ್ಗುಗಳು ಅಂದ್ರೆ ರೋಡ್ ವೈಲ್ ಗೊತ್ತಾಗೋದು ತೆಗ್ಗು ವೈಲ್ ಕಾಣುವಂತು ನೀರಿನಾಗ ಹೋಗಿ ಪಾಪ ಹಾಕೊಂಡು ಬೆಳಕ್ ಹತ್ತರು. ಆದ್ರೆ ನ್ಯೂಸ್ 18 ಅವ್ರು ಯಾವಾಗ ಬಂದು ಸುದ್ದಿ ಮಾಡಿದ್ರು ಅವಾಗ ಎಚ್ಚೆತ್ಕೊಂಡು ಎಲ್ಲ ಅಧಿಕಾರಿಗಳು ಎಚ್ಚೆತ್ಕೊಂಡು ಅದನ್ನ ಎಲ್ಲ ದುರಸ್ತಿ ಮಾಡಿದಾರೆ. ಈಗ ಅವ್ರಿಗೆ ಧನ್ಯವಾದಗಳು. ಆದ್ರೆ ಈ ರೋಡ್ ಆಗೋತಕ ಮಾಡೋತಕ ಅದಕ್ಕೆ ಏನಾರ ಒಂದು ಸಿಮೆಂಟ್ ಆಗಲಿ ಇಲ್ಲ ನಿಮ್ಮ ಡಾಂಬ್ರೀಕರಣ ಆಗಲಿ ಅಲ್ಲೆಲ್ಲೇ ಪ್ಯಾಚ್ ವರ್ಕ್ ಸುದ್ದಿ ಚೆನ್ನಾಗಿ ಮಾಡಿ ಅಂಥವ್ರನ್ನ ತಪ್ಪಿಸೋದನ್ನ ನಿಲ್ಲಿಸ್ಬೇಕಂತ ಹೇಳಿ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೋತೀವಿ. ಮತ್ತು 18 ನ್ಯೂಸ್ ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ. ಒಟ್ನಲ್ಲಿ ನ್ಯೂಸ್ 18 ವರದಿಯಿಂದ ಹಲವು ದಿನಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ರಸ್ತೆ ಸಮಸ್ಯೆಗೆ ಕೊಂಚ ಮುಕ್ತಿ ಸಿಕ್ಕಿದೆ. ಶಾಶ್ವತ ರಸ್ತೆ ದುರಸ್ತಿ ಯಾವಾಗ ಪೂರ್ಣಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಲೋಹಿತ್ ಶಿರೋಳ್, ನ್ಯೂಸ್ 18 ಚಿಕ್ಕೋಡಿ.